ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಮುಂದುವರಿತಾನೆ ಇದೆ. ಭಾರೀ ಮಳೆಗೆ ಕಾಂಪೌಂಡ್ ಕುಸಿದು 2 ಮನೆಗಳಿಗೆ ಅಪಾಯ ಸೃಷ್ಟಿಯಾಗಿದೆ. ಕಾಂಪೌಂಡ್ ಕುಸಿದು ಬೀಳುವಂತಹ ದೃಶ್ಯ ಕೂಡ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಂಟ್ವಾಳ ತಾಲೂಕಿನ ಕಸಬಾ ಗ್ರಾಮದ ಹೊಸ್ಮಾರ್ ಎಂಬಲ್ಲಿ ಈ ಘಟನೆ ನಡೆದಿರೋದು. ಅಶೋಕ್ ಮತ್ತು ಪೂಜಾರಿ ಅನ್ನುವರ ಮನೆ ಅಪಾಯದಲ್ಲಿದೆ. ಈ ಹಿನ್ನೆಲೆ ಕುಟುಂಬಸ್ಥರು ಸಂಬಂಧಿಕರ ಮನೆಗೆ ಸ್ಥಳಾಂತರ ಆಗಿದ್ದಾರೆ. ಮದನಿಯಲ್ಲಿ ಘಟನೆ ಆಯಿತು, ಈಗ ಮತ್ತೊಂದು ಮನೆ ಸ್ಥಳಾಂತರ ಆಗಿದೆಯಲ್ಲ, ಅಂಥದ್ದೇ ಘಟನೆ ನೋಡಿ. ಆ ಮೊಬೈಲ್ನಲ್ಲಿ ಕೂಡ ಆ ದೃಶ್ಯ ಸೆರೆ ಹಿಡಿದಿದ್ದಾರೆ. ಮನೆ ಕೆಳಭಾಗದಲ್ಲಿ ಇರುತ್ತಲ್ಲ, ಅಂದ್ರೆ ಪಾಯ ಇರುತ್ತಲ್ಲ, ಅಲ್ಲಿಂದಾನೇ ಮಣ್ಣು ಕುಸಿಯೋದಕ್ಕೆ ಆರಂಭ ಆದರೆ ಮನೆ ಕ್ಷಣ ಮಾತ್ರದಲ್ಲಿ ನೆಲಕ್ಕುರುಳುತ್ತೆ. ಮನೆಯೊಳಗಿದ್ದವರಿಗೆ ದೊಡ್ಡ ಆತಂಕ ನೋಡಿ. ಈ ದೃಶ್ಯದಲ್ಲಿ ಬಂಟ್ವಾಳದ ಸಮೀಪ ಕಸಬಾ ಅನ್ನುವಂಥ ಗ್ರಾಮದಲ್ಲಿ ಒಂದಿಬ್ಬರು ಮನೆಗೆ ಈ ರೀತಿಯಾದಂತಹ ಅಪಾಯ ಎದುರಾಗಿದೆ. ಸೊ ಅವರಿಗೆ ಅದರ ಒಂದು ಮುನ್ಸೂಚನೆ ಸಿಕ್ಕಿತ್ತು, ನಮಗೂ ಇಂಥದ್ದೇ ಅಪಾಯ ಎದುರಾಗಬಹುದು ಅಂತ. ಆ ಕಾರಣಕ್ಕೆ ಸದ್ಯ ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲ ಸಂಬಂಧಿಕರ ಮನೆಗೆ ಶಿಫ್ಟ್ ಆಗಿ ಹೋಗಿದ್ದಾರೆ. ಈ ರೀತಿ ಮುನ್ನೆಚ್ಚರಿಕೆ ವಹಿಸಿದ್ರೆ ಇಂಥ ಘಟನೆಗಳನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಮಳೆಗಾಲ ಬಂತು, ಮಳೆ ಹೆಚ್ಚಾಗಿದೆ, ಗೋಡೆಗಳು ಬಹಳ ಹಳೆಯದಾಗಿದೆ, ಅಥವಾ ಮಣ್ಣು ತೀವ್ರ ಸಡಿಲ ಆದಾಗ ನಿರಂತರವಾಗಿ ಮಳೆ ಆಗ್ತಾ ಇದ್ರೆ ಮಣ್ಣಿನ ಹಿಡಿತ ಬಹಳ ಸಡಿಲ ಆಗೋಗುತ್ತೆ. ಹಾಗಾದಾಗ ಮಣ್ಣು ಏನನ್ನು ಹಿಡಿದಿಟ್ಕೊಳ್ಳೋದಿಲ್ಲ, ಆಗ ಈ ರೀತಿ ಭೂಕುಸಿತ ಸಂಭವಿಸೋದು. ಅಲ್ಲಿರುವಂಥ ಮನೆಗಳು ಕೂಡ ಆಗ ಅಪಾಯಕ್ಕೆ ಸಿಕ್ಕಾಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಯಾವೆಲ್ಲ ಮನೆಗಳು ಅಪಾಯದಲ್ಲಿದೆ ಅದನ್ನು ಆದಷ್ಟು ಬೇಗ ಗುರುತಿಸಬೇಕು, ಅಥವಾ ಮನೆಯಲ್ಲಿ ವಾಸ ಇರುವಂಥವರೇ ಅದರ ಬಗ್ಗೆ ಮೊದಲಿಗೆ ಗಮನ ಕೊಡಬೇಕು. ಒಂದು ವೇಳೆ ನಾವೇನಾದರೂ ಅಪಾಯದಲ್ಲಿದ್ದೀವಿ ಅಂತ ಗೊತ್ತಾದರೆ ಆದಷ್ಟು ಬೇಗ ಮನೆ ಖಾಲಿ ಮಾಡಿ ಸಂಬಂಧಿಕರು ಆಪ್ತರ ಮನೆಗೆ ಹೋಗಿ ಜೀವ ಉಳಿಸ್ಕೊಳ್ಳೋ ಕೆಲಸಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.